ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಇವರಿಗೆ 94 ವರ್ಷ ವಯಸ್ಸಾಗಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಜೂನ್ 16, 1931 ಇವರು ದಾವಣಗೆರೆಯಲ್ಲಿ ಜನಿಸ್ತಾರೆ. ಅದಾದ ಬಳಿಕ ಇವರ ಹೆಂಡತಿ ಶ್ರೀಮತಿ ಪಾರ್ವತಮ್ಮ ಅವರು ಕೂಡ ನಿಧನ ಹೊಂದಿದ್ದಾರೆ. ಮಕ್ಕಳಾದಂತಹ SS ಗಣೇಶ್, SS ಬಕ್ಕೇಶ್ ಇವರಿಗೆ 2 ಮಕ್ಕಳು. ಈಗ ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಜೂನ್ 16, 1931 ಇವರು ಜನನ ಆಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ಶಿವಶಂಕರಪ್ಪನವರು ಕಳೆದ 3 ದಶಕಗಳಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಖಜಾಂಚಿಯಾಗಿ ಕೂಡ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ರು. ಇವರು ಕರ್ನಾಟಕ ರಾಜ್ಯದ ಮಾಜಿ ತೋಟಗಾರಿಕಾ ಸಚಿವರಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ರು. ಇವರು ತಾವು ಅಧಿಕಾರವನ್ನ ಸ್ವೀಕರಿಸಿದ ಕೆಲ ದಿನಗಳಲ್ಲಿ ತೋಟಗಾರಿಕಾ ಇಲಾಖೆಯೊಂದಿಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಕೂಡ ಕೈಗೊಂಡಿದ್ರು. ರಾಜ್ಯದಲ್ಲಿನ ತೋಟಗಾರಿಕಾ ಚಟುವಟಿಕೆಗಳನ್ನು ಉತ್ತೇಜಿಸಲು ವ್ಯವಸ್ಥಿತವಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರು. ಹಿರಿಯ ರಾಜಕಾರಣಿ, ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತಹ ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ಈಗ ಯಾವ ಕಾರಣಕ್ಕೆ ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಆದರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನಿಧನರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಏನಾದರೂ ಬಳಲ್ತಾ ಇದ್ರ ಅಥವಾ ಬೇರೆ ಏನಾದರೂ ಕಾರಣಗಳಿತ್ತ ಅನ್ನುವಂಥದ್ದು ಈಗ ವೈದ್ಯರಷ್ಟೇ ಸ್ಪಷ್ಟನೆ ಕೊಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್ 6 ಬಾರಿ ಕಾಂಗ್ರೆಸ್ ಶಾಸಕರಾಗಿದ್ರು ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಿಧನರಾಗಿದ್ದಾರೆ. ಆಕ್ಚುಲಿ ಅವರಿಗೆ ಏನಾಗಿತ್ತು? ವಯೋಸಹಜ ಕಾಯಿಲೆಯಿಂದ ಏನಾದರೂ ಬಳಲ್ತಾ ಇದ್ರ? ಅವರ ನಿಧನಕ್ಕೆ ಕಾರಣ ಏನಾದರೂ ತಿಳಿದು ಬಂತ? ಚೇತರಾಜ್ ಇವತ್ತು ಸಂಜೆ 6:55 ಅವರ ಕುಟುಂಬದವರದೇ ಆದಂತಹ ಸ್ಪರ್ಶ ಆಸ್ಪತ್ರೆಯಲ್ಲಿ ಹಿರಿಯ ಶಾಸಕರಾಗಿರ್ತಕ್ಕಂಥ 95 ವರ್ಷದ ಶಾಮನೂರು ಶಿವಶಂಕರಪ್ಪನವರು ತೀವ್ರತರವಾದ ಉಸಿರಾಟದ ತೊಂದರೆಯಿಂದ ಶಿವೈಕ್ಯರಾಗಿದ್ದಾರೆ. ಕಳೆದ 1 ತಿಂಗಳಿಂದಲೂ ಕೂಡ ಅವರು ವಯೋಸಹಜ ಅನಾರೋಗ್ಯದಲ್ಲಿ ಬಳಲ್ತಿದ್ರು. ಹಾಗಾಗಿ ಅವ್ರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿತ್ತು ಮತ್ತು ICU ನಲ್ಲಿ ಇಡಲಾಗಿತ್ತು. ಇವತ್ತು ಸಂಜೆ ತೀವ್ರತರವಾದ ಉಸಿರಾಟ ತೊಂದರೆ ಕಂಡು ಬಂದಿದೆ. ಆದ್ರೆ ಶಾಮನೂರು ಶಿವಶಂಕರಪ್ಪನವರು ಬದುಕುಳಿದಿಲ್ಲ. ಶಾಮನೂರು ಶಿವಶಂಕರಪ್ಪನವರು 95ನೇ ವರ್ಷದಲ್ಲೂ ಶಾಸಕರಾಗಿದ್ದಂತ ಏಕೈಕ ರಾಜಕಾರಣಿ ಅಂತಲೇ ಈಗಲೇ ಕರೆಸ್ಕೊಳ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾಗಿದ್ದಂತ ಶಾಮನೂರು ಶಿವಶಂಕರಪ್ಪನವರು ಶಾಮನೂರು ಕಲ್ಲಪ್ಪ ಮತ್ತು ಸಾವಿತ್ರಮ್ಮ ದಂಪತಿಯ ಪುತ್ರ ಇವರು 1931 ಜೂನ್ 16 ಜನಿಸಿದ್ದ ಶಾಮನೂರು ಶಿವಶಂಕರಪ್ಪನವರು ಇವರಿಗೆ 3 ಪುತ್ರರು, 4 ಪುತ್ರಿಯರು ಮತ್ತು ಮೊಮ್ಮಕ್ಕಳು, ಮರಿಮಕ್ಕಳು ಇದ್ದಾರೆ. ಪುತ್ರ SS ಮಲ್ಲಿಕಾರ್ಜುನ ಸದ್ಯ ಸಚಿವರಾಗಿರ್ತಕ್ಕಂಥದ್ದು ಕೈಗಾರಿಕೋದ್ಯಮಿ ಆಗಿದ್ದಾರೆ. ಇನ್ನ ಉಳಿದ 2 ಪುತ್ರರಾಗಿರ್ತಕ್ಕಂಥ SS ಬಕ್ಕೇಶ್ ಮತ್ತು SS ಗಣೇಶ್ ಕೂಡ ಕೈಗಾರಿಕೋದ್ಯಮಿಗಳಾಗಿದ್ದಾರೆ. ಇನ್ನ ಪುತ್ರಿಯರಾದ ಡಾಕ್ಟರ್ ಮಂಜುಳಾ ಶಿವಶಂಕರ್, ಸುಧಾ ರಾಜೇಂದ್ರ ಪಾಟೀಲ್, ಡಾಕ್ಟರ್ ಶೈಲಜಾ ಭಟ್ಟಾಚಾರ್ಯ, ಮೀನಾ, ಡಾಕ್ಟರ್ ಶರಣ ಪಾಟೀಲ್ ಇವರು ಕೂಡ ಬೇರೆ ಬೇರೆ ವೈದ್ಯ ವೃತ್ತಿಯಲ್ಲಿ ಇರ್ತಕ್ಕಂಥದ್ದು. ಸೊಸೆ ಪ್ರಭಾ ಮಲ್ಲಿಕಾರ್ಜುನ ಅವರು ಸದ್ಯ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆಯಾಗಿದ್ದಾರೆ. 2007 ನವೆಂಬರ್ 29 ಶಾಮನೂರು ಶಿವಶಂಕರಪ್ಪ ಪತ್ನಿ ಪಾರ್ವತಮ್ಮ ಅನಾರೋಗ್ಯದಿಂದ ನಿಧನರು. ಅದಾದ ಬಳಿಕ ಶಾಮನೂರು ಶಿವಶಂಕರವರು ಕೆಲವೊಂದ್ ಕಡೆ ಪತ್ನಿಯನ್ನ ಕಳೆದುಕೊಂಡ ನಂತರ ಒಂದಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿರು ಅಂತ ಹೇಳಲಾಗ್ತಿದೆ. ಶಾಮನೂರು ಶಿವಶಂಕರಪ್ಪರ ರಾಜಕೀಯ ಜೀವನ ನಾವು ಗಮನಿಸ್ತಾ ಹೋದ್ರೆ ಚೈತ್ರ 1970ರಲ್ಲಿ ಅವಿಭಜಿತ ಚಿತ್ರದುರ್ಗ ಜಿಲ್ಲೆಯ ದಾವಣಗೆರೆ ನಗರಸಭೆ ಸದಸ್ಯರಾಗಿದ್ರು. ಮೊಟ್ಟ ಮೊದಲ ಬಾರಿ ನಗರಸಭೆ ಸದಸ್ಯ. ನಂತರ ನಗರಸಭೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಮುಖಾಂತರ ರಾಜಕೀಯ ಜೀವನಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ರು. ಬಳಿಕ 8 ವರ್ಷಗಳ ಕಾಲ ರಾಜಕೀಯದಿಂದ ದೂರ ಉಳಿದಿದ್ದ ಶಾಮನೂರು ಶಿವಶಂಕರಪ್ಪನವರು
1980ರಲ್ಲಿ ದೇವರಾಜ ಅರಸು ಕಾಂಗ್ರೆಸ್ ಹಾಗೂ ಇಂದಿರಾ ಕಾಂಗ್ರೆಸ್ ಎಂದು ಇಬ್ಬಾಗವಾಗಿತ್ತು. ಈ ವೇಳೆ ದೇವರಾಜ ಅರಸು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಂತ ಶಾಮನೂರು ಶಿವಶಂಕರಪ್ಪನವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಪರಾಭವಗೊಂಡಿದ್ರು. ಬಳಿಕ ರಾಜಕೀಯದಿಂದ ವಿಶ್ರಾಂತಿ ಪಡೆದಿದ್ದ ಶಾಮನೂರು ಶಿವಶಂಕರಪ್ಪನವರು 1994ರಲ್ಲಿ ಮೊದಲ ಬಾರಿ ದಾವಣಗೆರೆಯ ಶಾಸಕರಾಗಿ ಆಯ್ಕೆಯಾದರು. ಅದಾದ ಬಳಿಕ 6 ಬಾರಿ ಶಾಸಕರಾಗಿದ್ರು. 1 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಶಾಮನೂರು ಶಿವಶಂಕರಪ್ಪನವರು 1994 ಮತ್ತು 2004ರಲ್ಲಿ ದಾವಣಗೆರೆ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ರು. ನಂತರ ಕ್ಷೇತ್ರ ಪುನರ್ವಿಂಗಡಣೆ ಬಳಿಕ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸುಮಾರು 2008, 2013, 2018, 2023ರಲ್ಲಿ ನಿರಂತರವಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾದರು. 2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ತೋಟಗಾರಿಕೆ ಮತ್ತು ಎಪಿಎಂಸಿ ಸಚಿವರಾಗಿದ್ರು. ನಂತರ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಕೆಲಸವನ್ನ ಮಾಡಿದ್ರು. 1997ರಲ್ಲಿ ದಾವಣಗೆರೆ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಸಂಸದರಾಗಿ ಕೂಡ ಸೇವೆ ಸಲ್ಲಿಸಿದರು. 1999ರಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ನಂತರ ಪರಾಭವ ಕೂಡ ಗೊಂಡಿದ್ರು. ಕೆಪಿಸಿಸಿ ಕಾಯಂ ಖಜಾಂಚಿ ಅಂತೇಳಿ ಶಾಮನೂರು ಶಿವಶಂಕರಪ್ಪರವ್ರನ್ನ ಕರಿತಾ ಇದ್ರು. ಯಾಕಂತ ಹೇಳಿದ್ರೆ ಇತ್ತೀಚಿನವರೆಗೂ ಕೂಡ ಅವರೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಕಾಯಂ ಖಜಾಂಚಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಮತ್ತು ಇವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅತ್ಯಾಪ್ತರಾಗಿದ್ರು. ಬಹಳಷ್ಟು ಒಡನಾಟವನ್ನು ಕೂಡ ಇಟ್ಕೊಂಡಿದ್ರು. ಜೊತೆಗೆ ಪ್ರಮುಖವಾಗಿ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಮತ್ತು ವೀರಶೈವ ಲಿಂಗಾಯತ ಮಹಾಸಭಾದ ಏಳಿಗೆಯಾಗಿ ತನ್ನದೇ ಆದ ಕೊಡುಗೆಯನ್ನು ನೀಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರಿಗೆ ರಾಜ್ಯಾದ್ಯಂತ ಇರ್ತಕ್ಕಂಥ ವೀರಶೈವ ಸಮಾಜದ ಬಹುತೇಕ ಎಲ್ಲಾ ಮುಖಂಡರು ಕೂಡ ಅತ್ಯಾಪ್ತರು ಕೂಡ ಆಗಿದ್ರು. ಇನ್ನ ವೀರಶೈವ ಲಿಂಗಾಯತ ಸಮಾಜದ ಪ್ರಶ್ನಾತೀತ ನಾಯಕರಾಗಿ ಕೂಡ ಶಾಮನೂರು ಶಿವಶಂಕರಪ್ಪನವರು ಗುರುತಿಸಿಕೊಂಡಿದ್ರು. ಮತ್ತು ಅಜಾತ ಶತ್ರು ದಾವಣಗೆರೆ ಪಟೇಲ್ ಪ್ಲೀಸ್ ಬಿ ಆನ್ ಲೈನ್. ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಸರ್, ಸತತ ರಾಜಕೀಯಕ್ಕೆ ಪ್ರವೇಶ ಮಾಡಿ ಬರೋಬ್ಬರಿ 35 ವರ್ಷ ಆಗಿತ್ತು ಶಿವಶಂಕರಪ್ಪನವರು. ಅವರ ಹಾದಿ ಸುಲಭ ಇರಲಿಲ್ಲ. ಅವರ ಒಡನಾಟ ಅಥವಾ ಅವ್ರ ಜೊತೆ ಕಳೆದಂತಹ ಒಂದಷ್ಟು ವಿಚಾರಗಳು ಅಥವಾ ಪ್ರಸ್ತಾಪ ಮಾಡಿದಂತಹ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತೀನಿ ಅಂತಂದ್ರೆ, ಶಾಮನೂರಣ್ಣವರು ಇವತ್ತು ನಮ್ಮಿಂದ ಅಗಲಿ ಹೋಗಿದ್ದು ನನಗೆ ಬಹಳ ಅತೀವ ದುಃಖವಾಗಿದೆ. ವೈಯಕ್ತಿಕವಾಗಿಯೂ ನಾನೊಬ್ಬ ಹಿರಿಯರನ್ನು, ನಮ್ಮ ಮಾರ್ಗದರ್ಶಕರನ್ನು ಕಳೆದುಕೊಂಡಂತಾಗಿದೆ. ನಾನು ಸುಮಾರು 20 ವರ್ಷದಿಂದ ಅವರ ಜೊತೆಲಿ ನಿಕಟವಾಗಿ ಅವ್ರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡಿದ್ದೆ. ಇತ್ತೀಚೆಗಂತೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅಧ್ಯಕ್ಷರವರಾಗಿದ್ಮೇಲೆ ಈಗ ಸುಮಾರು 3ನೇ ಅವಧಿಗೆ ಆಯ್ಕೆ ಆದ್ರವರು. ಅಂದ್ರೆ ಈಗ 14 ವರ್ಷ ಆಯ್ತು. ಈಗ ಅವ್ರ ಜೊತೆಗೂಡಿ ಅವರ ಸಾನ್ನಿಧ್ಯದಲ್ಲಿ ಬಹಳಷ್ಟು ಸಮಾಜ ಸಂಘಟನೆ ಮಾಡುವಂತ ಕೆಲಸ ಮಾಡಿದ್ದೀವಿ. ಮತ್ತೆ ಅವ್ರು ಏನು ಎಷ್ಟೊಂದು ದೊಡ್ಡ ವ್ಯಕ್ತಿಗಳಾಗಿದ್ರು ಅಂತ ಹೇಳಿದ್ರೆ, ಇವತ್ತು ಯಾವುದೇ ವಿಷಯ ಬರಲಿ ನನ್ನ ಜೊತೆಲಿ ಚರ್ಚೆ ಮಾಡ್ತಿದ್ರು. ಮತ್ತೆ ಬಹಳ ಅತಿ ತೀವ್ರಗತಿಯಲ್ಲಿ ಅದಕ್ಕೆ ಒಂದು ಪರಿಹಾರವನ್ನು ಹೇಳ್ತಾ ಇದ್ರು. ಇವತ್ತು ಅವರ ಜೀವನ ಪರ್ಯಂತ ನಮ್ಮ ತಂದೆಯವ್ರ ಜೊತೆಲಿ, ನಮ್ಮ ಪರಿವಾರ ಜೊತೆಯಲ್ಲಿ, ನಮ್ಮ ತಂದೆಯವ್ರಿಗೆ ಈಗ 102 ವರ್ಷ ಶತಾಯುಷುಗಳು, ಅವ್ರ ಜೊತೆಯಲ್ಲಿ ಸೇರಿಕೊಂಡು ಇವತ್ತು ಭವನ ಕಟ್ಲಿಕ್ಕಾಗ್ಲಿ, ಜಾತಿ ಗಣತಿ ಮಾಡುವಂಥದ್ದು ಇರ್ಬೋದು, ಸಂಘಟನೆ ಮಾಡುವಂಥದ್ದು ಇರ್ಬೋದು, ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇರ್ಬೋದು. ಮತ್ತು ಅವರು ಕೊಡುಗೆ ದಾನಿಗಳಾಗಿದ್ರು. ಯಾವತ್ತಿಗೂ ಯಾರ ಬಗ್ಗೆನೂ ದ್ವೇಷ ಮಾಡಿದ್ದು ನಾನು ನೋಡಿಲ್ಲ. ಮತ್ತೆ ಸಿಟ್ಟಿನಿಂದ ಮಾತಾಡಿದ್ದು ಸಹಿತ ನಾನು ನೋಡಿಲ್ಲ. ಅವರ ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಔದ್ಯೋಗಿಕ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಅವರ ಅಪಾರವಾದಂತ ಒಂದು ಕೊಡುಗೆ ಇವತ್ತಿದೆ. ಬರೀ ಒಂದು ಸಮುದಾಯಕ್ಕೆ ಅಂತಲ್ಲ, ಇಡೀ ನಾಡಿಗಾಗಿ ಅವರು ದುಡಿದಿದ್ದಾರೆ, ಹಗಲಿರುಳು ಶ್ರಮ ಮಾಡಿದ್ದಾರೆ. ಬಹಳ ಸ್ನೇಹಕ್ಕೆ ಹೆಸರಾದಂಥವ್ರು. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ಎಷ್ಟೇ ಸ್ನೇಹ ಇದ್ರು ಯಾವತ್ತಿಗೂ ಇವತ್ತು ಅವರು ಆ ಸ್ನೇಹಿತರನ್ನು ಬಿಟ್ಟುಕೊಟ್ಟು ಹೋಗಿದ್ದಂಥದ್ದಲ್ಲ. ಬಹಳ ದೊಡ್ಡ ಕನಸುಗಳನ್ನು ಅವರೆಲ್ಲ ಇಟ್ಕೊಂಡಿದ್ದಂಥದ್ದು. ಸಮಾಜವನ್ನು ಕಟ್ಟಬೇಕು, ಬೆಂಗಳೂರಿನಲ್ಲಿ ಒಂದು ವಿದ್ಯಾರ್ಥಿನಿ, ಒಂದು ಬಾಲಕರಿಗಾಗಿ, ಬಾಲಕಿಯರಿಗಾಗಿ, ವಿದ್ಯಾರ್ಥಿನಿಯಲ್ಲ ಕಟ್ಟಬೇಕು ಅನ್ನೋದು ಬಹಳಷ್ಟು ಕಟ್ಟಿದ್ದಾರೆ, ಬಹಳಷ್ಟು ಮಾಡಿದ್ದಾರೆ. ಕಲ್ಯಾಣ ಮಂಟಪಗಳನ್ನು ಮಾಡಿದ್ದಾರೆ, ಅನೇಕ ಜನರಿಗೆ ಆರ್ಥಿಕ ಸಹಾಯ ಮಾಡಿದ್ದಾರೆ.
ಅನೇಕ ಜನರಿಗೆ ಫ್ರೀ ಆಗಿ ಮೆಡಿಕಲ್ ಸೀಟ್ ಕೊಟ್ಟಿದ್ದಾರೆ, PG ಸೀಟ್ ಕೊಟ್ಟಿದ್ದಾರೆ. ಇವತ್ತು ದಾಸೋಹ ಮಾಡಿದ್ದಾರೆ. ಇವತ್ತು ಎಲ್ಲ ಮಠಮಾನ್ಯಗಳಿಗೆ ಸಹಯೋಗ ಮಾಡಿದ್ದಾರೆ. ಎಷ್ಟು ಹೇಳಿದ್ರೂ ಕಡಿಮೆನೇ ಇದೆ. ಉದಾಹರಣೆಗೆ ನೋಡಿ, ಈಗ ಕೊರೋನಾ ಬಂದಿತ್ತು. ಕೊರೋನಾ ಬಂದಂತ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ. ಕಾರ್ಯಕ್ರಮದಲ್ಲಿ ಇವತ್ತು ಏನು ಲಸಿಕೆಗಳು ಕೊಡುವಂಥದ್ದಿತ್ತು, ಇವತ್ತು ಸ್ವಂತ ದುಡ್ಡು ಹಾಕಿ ಸುಮಾರು 7-8 ಕೋಟಿ ರೂಪಾಯಿ ಅವರೇ ಖರ್ಚು ಮಾಡಿ ಅದನ್ನು ಇವತ್ತು ವ್ಯಾಕ್ಸಿನ್ ತರಿಸಿ ಪ್ರತಿಯೊಬ್ಬರಿಗೆ ಕೊರೋನಾ ರೋಗದಿಂದ ಮುಕ್ತ ಮಾಡಬೇಕು, ಯಾರು ಅದರಿಂದ ಸಾಯಬಾರದು ಅಂತೇಳಿ ಹೇಳಿ ಅವರು ಪೂರ್ಣ ಪ್ರಮಾಣದ ಸರ್ಕಾರ ಮಾಡುವಂತ ಕೆಲಸ ಇವತ್ತು ಅವರು ಮಾಡಿದಂಥದ್ದು. ಅನೇಕ ವಸತಿ ನಿಲಯಗಳನ್ನು ಮಾಡಿದ್ದಾರೆ. ಇವತ್ತು ಅವ್ರು ಮಾಡಿದಂಥದ್ದು ಹೇಳ್ಕೊಂತ ಹೋದ್ರೆ ಬಹಳ ದೊಡ್ಡ ಒಂದು ಪಟ್ಟಿನೇ ಇದೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದೆ. ಮೊನ್ನೆ ಅವರು ಆಸ್ಪತ್ರೆಯಲ್ಲಿದ್ದಾಗ ಸುಮಾರು ಸಲ ಹೋಗಿ ಭೇಟಿ ಆಗಿದ್ದೇನೆ. ಸುಪುತ್ರರಾದಂತ SS ಮಲ್ಲಿಕಾರ್ಜುನ್ ಅವರು ಇದ್ರು, ಅವರ ಸೊಸೆ ಸಂಸದರಾದಂತ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇದ್ರು, ಗಣೇಶ್ ಅವರು ಇದ್ರು. ಸುಮಾರು ಅವಾಗ ಅವ್ರನ್ನ ಗುರುತಿಡ್ದು ಏನ್ ನಡೀತಾ ಇದೆ ಅಂತ ಅಷ್ಟೊಂದು ಸ್ವಲ್ಪ ಅವ್ರಿಗೆ ಒಂದು ಶ್ವಾಸಕೋಶದಲ್ಲಿ ತೊಂದರೆ ಆಗಿ ಉಸಿರಾಟದಲ್ಲಿ ತೊಂದರೆ ಆಗ್ತಾ ಇತ್ತು, ಸ್ವಲ್ಪ ನೋವು ಆಗ್ತಾ ಇತ್ತು. ಆದ್ರೂ ಸಹಿತ ನನಗೆ ನೋಡಿದ ತಕ್ಷಣ ನಕ್ಕಿ ಹೆಂಗೆ ನಡೀತಾ ಇದೆ ಏನಿಲ್ಲ ಅಂತ ಕೇಳಿದ್ರು. ಅವ್ರಿಗೆ ಇಷ್ಟೆಲ್ಲ ಇಳಿ ವಯಸ್ಸಿದ್ರು, ಅವ್ರ ಕ್ಷೇತ್ರದ ಬಗ್ಗೆನೂ ಅಷ್ಟೇ ಕಳಕಳಿ ಇಟ್ಕೊಂಡಂತವ್ರಾಗಿದ್ರು. ಹಾಗೆ ಬಹಳ ನೋಡಿ, ಅವರು ಇಲ್ಲಿನಿಂದ ಚಾಮರಾಜನಗರದಿಂದ ಕಲಬುರಗಿ, ಬೀದರ್ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ, ತೆಲಂಗಾಣದಲ್ಲಿ, ಕೇರಳದಲ್ಲಿ ಸಹಿತ ಅವ್ರದ್ದೆಲ್ಲ ಅಭಿಮಾನಿಗಳಿದ್ದಾರೆ. ಸುಮಾರು ಜನರಿಗೆ ಸಹಾಯವನ್ನು ಮಾಡಿದ್ದಾರೆ. ಇವತ್ತಂತ ಇವತ್ತು ಅವರು ಶ್ರೇಷ್ಠ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬಹಳಷ್ಟು ಇವತ್ತು ಜನರಿಗೆ ಸಹಾಯ ಮಾಡಿ ಇವತ್ತು ಅವ್ರು ನಮ್ಮಿಂದ ಅಗಲಿ ಹೋಗಿದ್ದಾರೆ ಅಂತೇಳಿ ನಂಬಲಿಕ್ಕೆ ಆಗ್ತಾ ಇಲ್ಲ. ನಾನು ಅವ್ರು ಗುಣಮುಖರ ಆಗ್ತಾರೆ ಅನ್ನುವಂತ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೆ. ನಾನು ಇವತ್ತು ದೆಹಲಿಗೆ ಬಂದಿದ್ದೆ. ಇವತ್ತು ನಾಳೆ ನಾನು ವಿಚಾರ ಮಾಡ್ತಾ ಇದ್ದೆ, ನೆಕ್ಸ್ಟ್ ಹೋಗಿ ಅವ್ರಿಗೆ ಮಾತಾಡಿ ಮುಂದೆ ಏನೇನು ಕಾರ್ಯಕ್ರಮ ಹಾಕೊಳ್ಬೇಕು ಅನ್ನುವಂಥದ್ದು ಅವ್ರದ್ದೊಂದು ಸಲಹೆ ಸೂಚನೆಗಳು ತೆಗೆದುಕೊಳ್ಬೇಕು ಅಂತೇಳಿ ಹೇಳಿ. ಆದ್ರೆ ಈಗ ಒಂದು ದುಃಖದ ಒಂದು ಸಮಾಚಾರ ನನಗೆ ಬಂತು. ಬಹಳ ಅದಕ್ಕೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡ್ಲಿ, ಅವ್ರ ಪರಿವಾರದವರಿಗೆ ಅವ್ರ ಅಗಲಿ ತಡ್ಕೊಳ್ಳಿಕ್ಕೆ ಶಕ್ತಿ ಕೊಡ್ಲಿ. ಸರ್, ಇತ್ತೀಚೆಗೆ ಏನಾದ್ರೂ ಶಾಮನೂರು ಶಿವಶಂಕರಪ್ಪ ಅವರನ್ನ ಭೇಟಿ ಆಗಿದ್ರಾ ಸರ್? ಆ ಭೇಟಿ ಸಂದರ್ಭದಲ್ಲಿ ಏನಾದ್ರೂ ವಿಚಾರಗಳನ್ನ ಚರ್ಚೆ ಮಾಡಿದ್ರಾ? ಭೇಟಿ ಆಗಿದೆ, ಸಮಾಜ ಬಗ್ಗೆ ಕೇಳಿದ್ರು, ನಮ್ಮ ಮಹಾಸಭೆ ಏನೇನ್ ನಡೀತಾ ಇದೆ ಅಂತ. ಯಾಕಂದ್ರೆ ಮಹಾಸಭೆ ಕಾರ್ಯಚಟುವಟಿಕೆಗಳು ಅವ್ರ ಮಾರ್ಗದರ್ಶನದಲ್ಲಿ ನಾನು ಅವರು ಕೂಡಿ ಮಾಡ್ತಾ ಇದ್ವಿ. ಕಾರ್ಯಕಾರಿ ಸಮಿತಿ ಸಭೆ ಕರೆದಿದ್ದೇನೆ ಅಂತ ಹೇಳಿದ್ದೆ. ಅದರ ಜೊತೆಯಲ್ಲಿ ಮೊನ್ನೆ ಒಂದು ಮೈಸೂರು ಕಾರ್ಯಕ್ರಮ ಬಗ್ಗೆ ಹೇಳಿದ್ದೆ. ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಏನ್ ನಮ್ಮ ಇವತ್ತಿನ ದಿವಸ ಭವನಗಳು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು, ಕೆಲವೊಂದು ವಿಷಯಗಳ ಬಗ್ಗೆ, ಕೆಲವೊಂದು ಸಂಘಗಳಲ್ಲಿ ಸ್ವಲ್ಪ ನಮ್ಮ ಜಿಲ್ಲಾ ಘಟಕಗಳಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದ ಇದ್ದಂಥದ್ದು ಬಗೆಹರಿಸಬೇಕು ಅನ್ನುವಂಥದ್ದು, ಇವೆಲ್ಲ ಅನೇಕ ವಿಚಾರಗಳ ಬಗ್ಗೆ ಅವರಿಗೆ ನಾನು ಪದೇ ಅಂದ್ರೆ ಅವರಿಗೆ ಕಾಲಕ್ಕೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಮತ್ತು ಮೊನ್ನೆ ಅವರೇ ಉದ್ಘಾಟನೆ ಮಾಡಬೇಕಾಗಿತ್ತು. ಬೆಳಗಾಂದಲ್ಲಿ ಮಾನ್ಯ ಪ್ರಭಾಕರ್ ಕೋರಿ ಅವರು ಒಂದು ವಸತಿ ನಿಲಯದ ಉದ್ಘಾಟನೆ ಇಟ್ಟಿದ್ರು ಮಹಾಸಭೆ ವತಿಯಿಂದ ಒಂದು ವಿದ್ಯಾರ್ಥಿನಿಯರಿಗಾಗಿ. ಅವರ ಅನುಪಸ್ಥಿತಿಯಲ್ಲಿ ನಾನು ಉದ್ಘಾಟನೆ ಮಾಡಿದೆ. ಇವತ್ತು ಅದಕ್ಕೆ ನಾವೆಲ್ಲ ಅವತ್ತು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ, ಭಗವಂತ ಅವರಿಗೆ ಮತ್ತೆ ಇವತ್ತು ಬೇಗ ಗುಣಮುಖರಾಗ್ಲಿ ಅಂತ ಹೇಳಿ. ಸರ್, ಎಲ್ಲೂ ಕೂಡ ಅನ್ಸೋದೇ ಇಲ್ಲ ಅವರಿಗೆ 95 ವರ್ಷ ಅಂತ. ಯಾಕಂದ್ರೆ ಅವರನ್ನ ನೋಡಿ ಚಿರ ಯುವಕರು ಕೂಡ ಉತ್ಸಾಹವನ್ನ ಕಲ್ತ್ಕೊಳ್ಬೇಕು. ಯಾಕಂದ್ರೆ ಅಷ್ಟು ಉತ್ಸಾಹದಲ್ಲಿ ಇರ್ತಾ ಇದ್ರು, ಯಾವಾಗ್ಲೂ ನಕ್ಕೋತಾ ಇರ್ತಾ ಇದ್ರು. ಮತ್ತ ನಮ್ಗೆಲ್ಲ ಹೋಗಿದ್ದವ್ರಿಗೆ ದಾಸೋಹ ಮಾಡುವಂತದ್ದು, ಅವ್ರಿಗೆ ಏನ್ ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಕೇಳ್ತಾ ಇದ್ರು. ಇವತ್ತು ನೋಡಿ ಅಷ್ಟು ಕಷ್ಟದಲ್ಲಿದ್ರು. ನಾನು ಹೋಗಿದ್ದ ನನಗೆ ಕೇಳ್ತಾರೆ, ಏನ್ ಟೀ ಕುಡಿದ್ಯಾ, ಏನ್ ಕುಡ್ರಿ ಇವನಿಗೆ ಅಂತ ಹೇಳಿ. ಅಂದ್ರೆ ಆ ಒಂದು ಜಾಗೃತರಾಗಿದ್ರು. ಆ ಒಂದು ಕಳಕಳಿ ಅವ್ರಿಗೆ ಜನರ ಬಗ್ಗೆ ಅಷ್ಟೊಂದು ಪ್ರೀತಿ, ವಿಶ್ವಾಸ, ಸ್ನೇಹ ಇತ್ತು. ಅಂತ ಒಬ್ಬ ಮಹಾ
ಮೇರು ವ್ಯಕ್ತಿತ್ವದವರನ್ನು, ದಿಗ್ಗಜರನ್ನು ಸಮಾಜ ಇವತ್ತು ನಾವು ಕಳ್ಕೊಂಡಂತದ್ದು ಬಹಳ ದುಃಖದ ಸಂಗತಿ ಆಗಿದೆ. ಅವ್ರ ಜಾಗ ಮತ್ತೊಬ್ಬರು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಾಗಿದ್ರು, ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆ ವಿಚಾರ ಗೊತ್ತಿತ್ತಾ ಸರ್? ಆಗ ನೀವು ಶಾಮನೂರು ಶಿವಶಂಕರಪ್ಪ ಅವರನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಹೇಗೆ? ಹೌದು, ನಾನು 4-5 ಸಲ ಹೋಗಿ ಭೇಟಿಯಾಗಿದ್ದೇನೆ ಆಸ್ಪತ್ರೆಯಲ್ಲಿ. ಸ್ಪರ್ಶ ಆಸ್ಪತ್ರೆ ಅವರ ಒಂದು ಅಳಿಯಂದಿರ ಆಸ್ಪತ್ರೆ ಇದೆ. ಅಲ್ಲೇ ಎಲ್ಲ ಮನೆ ತರ ಅವ್ರಿಗೆಲ್ಲ ಒಳ್ಳೆ ರೀತಿಯಿಂದ ಚಿಕಿತ್ಸೆ ಕೊಡ್ತಾ ಇದ್ರು. ಒಬ್ಬ ರವಿ ಅನ್ನುವಂತ ಒಬ್ಬ ವೈದ್ಯರಲ್ಲೇ ಇರ್ತಿದ್ರು ಅವ್ರಿಗೆ ನೋಡ್ಕೊಳ್ಳಿಕ್ಕೆ. ಸುಮಾರು ಜನ ಕಾಲಕ್ಕೆ ದೂರವಾಣಿ ಮುಖಾಂತರ ಮಾತನಾಡಿ ಅವರ ಆರೋಗ್ಯದ ಬಗ್ಗೆ ನಾನು ತಿಳ್ಕೊಳ್ತಾ ಇದ್ದೆ. ಇವತ್ತು ಥಿಂಕ್ ಮಾಡಿದ್ದೆ, ಈಗ ಬೆಂಗಳೂರಿಗೆ ಹೋಗಿದ ನಂತರ ಅವ್ರಿಗೆ ಭೇಟಿ ಮಾಡೋಣ ಅಂತ ಹೇಳಿ 4-5 ದಿವಸ ಅಥವಾ 1 ವಾರ ಕೆಳಗಡೆ ಹೋಗಿದ್ದಾಗ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು. ಅಂದ್ರೆ ಅವರು ಅಲ್ಲೇ ಮಾತಾಡಿ ನನಗೆ ಅವತ್ತಿನ ದಿವಸ ಗೊತ್ತಿಡ್ದು ಮಾತಾಡಿದ್ರು. ಇವತ್ತು ಮಾತಾಡಿ ಮತ್ತೆ ಮಲಕೊಂಡ್ರು. ಬಹಳ ಸುಸ್ತಾಗಿದ್ದಾರೆ ಅಂತ ಹೇಳಿದ್ರು ನನಗೆ. ವೈದ್ಯ ಜೊತೆಲಿ ಚರ್ಚೆ ಮಾಡಿದ್ದೆ ನಾನು. ಹೀಗಾಗಿ ಮತ್ತೆ ಅವರು ಮೊದ್ಲಿನ ತರಾನೇ ಲವಲವಿಕೆಯಿಂದ ಇರ್ತಾರೆ, ನಮ್ಗೆಲ್ಲ ಓಡಾಡ್ತಾರೆ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ಆಸೆ ಇತ್ತು. ಆದ್ರೆ ಅದು ನಮ್ಮ ಆಸೆ ಪೂರೈಕೆ ಆಗಿಲ್ಲ. ಬಹಳ ಒಂದು ದುಃಖದ ಒಂದು ಮಾಹಿತಿ ಬಂದಿದೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲೆಯಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲೇ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ಹೆಸರನ್ನ ಪ್ರಖ್ಯಾತಿಪಡಿಸಿದ್ರು. ಅದರಲ್ಲೂ ರಾಜಕೀಯದ ಮೂಲಕ ಜನರಿಗೆ ಕೊಟ್ಟಂತಹ ಕೊಡುಗೆಗಳು ಅಪಾರ ಅಂತಾನೆ ಹೇಳಬಹುದು. ಯಾಕಂದ್ರೆ ವಿದ್ಯಾಸಂಸ್ಥೆಯಿಂದ, ಬಾಪೂಜಿ ವಿದ್ಯಾಸಂಸ್ಥೆಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂಥವರು ಶಾಮನೂರು ಶಿವಶಂಕರಪ್ಪನವರು. ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಬಳಿ ಈಗ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಆಸ್ಪತ್ರೆ ಬಳಿ ಗಣ್ಯರ ಆಗಮನದ ಹಿನ್ನೆಲೆ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಆಸ್ಪತ್ರೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಆಗಮಿಸಿದ್ದಾರೆ. ವಿ ಸೋಮಣ್ಣ ಅವರು ದೆಹಲಿಗೆ ಪ್ರಯಾಣವನ್ನ ಬಳಸ್ತಾ ಇದ್ರು. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಸುದ್ದಿಯನ್ನ ತಿಳಿದು ಈಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ನೇರವಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಈಗ ರಾಜಕಾರಣಿಗಳು, ಗಣ್ಯರು ಕೂಡ ಬರುವಂತಹ ಹಿನ್ನೆಲೆ ಆಸ್ಪತ್ರೆಯ ಬಳಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಕಳೆದ 1 ತಿಂಗಳಿನಿಂದ ಶಾಮನೂರು ಶಿವಶಂಕರಪ್ಪ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ 95 ವರ್ಷದ ಶಾಮನೂರು ಶಿವಶಂಕರಪ್ಪ ಇವತ್ತು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಇವತ್ತು ದೆಹಲಿಯಲ್ಲಿ ಓಟ್ ಚೋರಿ ವಿರುದ್ಧ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸಿಎಂ ಹಾಗೆ ಡಿಸಿಎಂ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಜಿಲ್ಲೆಯಲ್ಲದೆ ರಾಜ್ಯದಲ್ಲೂ ಕೂಡ ಪ್ರಖ್ಯಾತಿಯನ್ನ ಪಡೆದಂತಹ ಹಿರಿಯ ಕಾಂಗ್ರೆಸ್ ಶಾಸಕ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ಆಸ್ಪತ್ರೆಯ ಬಳಿ ಈಗ ವಿ ಸೋಮಣ್ಣ ಅವರು ಕೂಡ ಬಂದಿದ್ದಾರೆ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ. 6 ಬಾರಿ ಶಾಸಕರಾಗಿ ಶಾಮನೂರು ಶಿವಶಂಕರಪ್ಪ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ 1 ತಿಂಗಳಿನಿಂದ ಕೂಡ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಚಿಕಿತ್ಸೆ ಫಲಿಸದೆ ಈಗ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಸಾವಿನ ಸುದ್ದಿ ಕೇಳಿ ಕಣ್ಣೀರ್ ಹಾಕಿದ್ದಾರೆ. ದಾವಣಗೆರೆಯ ಶಾಮನೂರು ಮನೆಗೆ ಅಭಿಮಾನಿಗಳ ದಂಡೇ ಆಗಮಿಸ್ತಾ ಇದೆ. ಮನೆ ಮುಂದೆ ಕಾರ್ಯಕರ್ತರು, ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಇದು ನುಂಗಲಾರದ ತುತ್ತಾಗಿ ಅವರ ಕಾರ್ಯಕರ್ತರಲ್ಲಿ, ಅಭಿಮಾನಿಗಳಲ್ಲಿ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಸಾವಿನ ಸುದ್ದಿಯನ್ನ ಕೇಳಿ ಅವರ ಕಾರ್ಯಕರ್ತರು, ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ.
ದಾವಣಗೆರೆಯ ಶಾಮನೂರು ಮನೆಗೆ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಮನೆ ಮುಂದೆ ಕಾರ್ಯಕರ್ತರು ಅಭಿಮಾನಿಗಳು ಆಗಮಿಸಿದ್ದಾರೆ. ದಾವಣಗೆರೆಯಲ್ಲಿ ಈಗ ನೀರವ ಮೌನ ಆವರಿಸಿಕೊಂಡಿದೆ. ಯಾಕಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿದ್ರು ಶಾಮನೂರು ಶಿವಶಂಕರಪ್ಪ ಅವರು. ಬಾಪೂಜಿ ವಿದ್ಯಾಸಂಸ್ಥೆ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡಿಸಿದ್ದಾರೆ. ದಾರಿ ದೀಪವಾಗಿದ್ರು. ದಾವಣಗೆರೆಯಲ್ಲೇ ಹಲವು ಅಭಿವೃದ್ಧಿ ಕೆಲಸಗಳನ್ನ ಕೈಗೊಂಡಿದ್ರು. ಯಾಕಂದ್ರೆ ಅವರ ಹಾದಿ ಕೂಡ ಅಷ್ಟು ಸುಲಭ ಇರಲಿಲ್ಲ. ಕಲ್ಲು ಮುಳ್ಳಿನ ಹಾದಿಯನ್ನ ತುಳಿದು ಬಂದಂಥವರು ಶಾಮನೂರು ಶಿವಶಂಕರಪ್ಪನವರು. ಯಾಕಂದ್ರೆ ಅವರು ಕೂಡ ರಾಜಕೀಯಕ್ಕೆ ಸುಲಭವಾಗಿ ಬಂದಂತಹ ವ್ಯಕ್ತಿ ಅಲ್ಲ. ಅಕ್ಕಿಯನ್ನ ಮಾರಾಟ ಮಾಡ್ತಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂತವರು. ಸತತ ರಾಜಕೀಯದಲ್ಲಿ 35 ವರ್ಷಗಳನ್ನ ಕಳೆದಿದ್ದಾರೆ. ಸಾಕಷ್ಟು ವ್ಯಕ್ತಿಗಳಿಗೆ, ಸಾಕಷ್ಟು ಜನರಿಗೆ ಪ್ರೇರಣೆ ಆಗಿದ್ದಾರೆ. 95 ವರ್ಷ ವಯಸ್ಸಿನಲ್ಲೂ ಕೂಡ ಅವರು ಲವಲವಿಕೆಯಿಂದ ಇರ್ತಾ ಇದ್ರು, ನಗನಗ್ತಾ ಮಾತನಾಡ್ತಾ ಇದ್ರು. ಬೇರೆಯವರ ಸೌಹಾರ್ದತೆಯನ್ನ ಅಥವಾ ಬೇರೆಯವರನ್ನ ಸೌಹಾರ್ದಯುತವಾಗಿ ಮಾತನಾಡಿಸ್ತಾ ಇದ್ರು. 95ನೇ ವರ್ಷದಲ್ಲೂ ಕೂಡ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ರು ಶಾಮನೂರು ಶಿವಶಂಕರಪ್ಪನವರು. 1931 ಜೂನ್ 16ರಂದು ದಾವಣಗೆರೆಯಲ್ಲಿ ಶಾಮನೂರು ಅನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಇವರಿಗೆ 3 ಪುತ್ರರು, 4 ಪುತ್ರಿಯರು. ಮಗ SS ಮಲ್ಲಿಕಾರ್ಜುನ್, ಈಗ ತೋಟಗಾರಿಕಾ ಸಚಿವರವರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಶಾಮನೂರು ಶಿವಶಂಕರಪ್ಪನವರು. ಜೊತೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಶಾಮನೂರು ಶಿವಶಂಕರಪ್ಪನವರು ಕಾರ್ಯನಿರ್ವಹಿಸ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಶಾಮನೂರು ಶಿವಶಂಕರಪ್ಪನವರ ನಿಧನದ ಸುದ್ದಿಯ ತಿಳಿದ ಬಳಿಕ ಅವರ ಮನೆಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಅಭಿಮಾನಿಗಳು, ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರಾ? ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಏನು ಸಂಜೆ ಒಂದು 7 ಗಂಟೆ ಸುಮಾರಿಗೆ ಹಿರಿಯ ಶಾಸಕ ಅಖಿಲ ಭಾರತ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪ ಅವರ ನಿಧನ ಸುದ್ದಿ ಕೇಳಿದ ತಕ್ಷಣ ಏನು ಅವರ ಅಭಿಮಾನಿಗಳಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು, ಎಲ್ಲರೂ ಕೂಡ ಈಗ ಅವರ ಮನೆ ಬಳಿ ಜಮಾವಣೆಗೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಮನೆಯಲ್ಲಿ ಕೂಡ ಯಾರು ಇಲ್ಲ, ಎಲ್ಲರೂ ಕೂಡ ಏನೋ ಹಾಸ್ಪಿಟಲ್ ಹತ್ರ ತೆರಳಿದ್ದಾರೆ. ಹಾಗಾಗಿ ಇಲ್ಲಿ ಮನೆ ಕೂಡ ಗೇಟ್ ಹಾಕಿದೆ. ಈಗ ಸದ್ಯಕ್ಕೆ ಅವರ ಕಾರ್ಯಕರ್ತರು ಅವರು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಮನೆ ಮುಂಭಾಗದಲ್ಲಿ ಜಮಾವಣೆಗೊಂಡಿದ್ದಾರೆ. ಚೈತ್ರ, ಸದ್ಯಕ್ಕೆ ಇನ್ನೇನು ಒಂದು 12 ಅಲ್ವಾ 1 ಗಂಟೆ ಸುಮಾರಿಗೆ ದಾವಣಗೆರೆಗೆ ಏನು ಅವರ ಪಾರ್ಥಿವ ಶರೀರ ಬರಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈಗ ಜನಗಳು ಕೂಡ ಸಾಕಷ್ಟು ಸೇರಿರುವಂತದ್ದು. ಚೈತ್ರ, ಸಂಜಯ್, ಈಗ ನಾಳೆ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಅವರ ಮನೆಯಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ? ಇನ್ನೂ ಕೂಡ ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾ? ಏನಂದ್ರೆ ಈಗ ಅವರ ಕುಟುಂಬಸ್ಥರೇ ಈಗ ಅದನ್ನ ಕ್ಲಾರಿಟಿ ಮಾಡ್ಬೇಕಾಗಿದೆ. ಯಾಕಂದ್ರೆ ಈಗ ಅವರ ಏನು ಶಾಮನೂರು ಶಿವಶಂಕರಪ್ಪನವರ ಪತ್ನಿ ಪಾರ್ವತಮ್ಮರವರು ಏನು ಅವರ ಒಂದು ಸಮಾಧಿ ಇತ್ತು, ಅಲ್ಲಿ ಮಾಡ್ತಾರ ಅಥವಾ ಬೇರೆ ಕಡೆ ಮಾಡ್ತಾರ ಅನ್ನೋದು ಒಂದು ಗೊಂದಲ ಇದೆ. ಹಾಗಾಗಿ ಸದ್ಯಕ್ಕೆ ಏನು ಈಗ ಅವರ ಕುಟುಂಬಸ್ಥರು ಬಂದು ಈಗ ಅದನ್ನ ಎಷ್ಟೊತ್ತಿಗೆ ನಾಳೆ ಮಾಡ್ತಾರ ಅಥವಾ ನಾಡಿದ್ದು ಮಾಡ್ತಾರ ಅನ್ನೋದನ್ನ ಸ್ಪಷ್ಟತೆ ನೀಡಬೇಕಾದ್ರೆ ಎಲ್ಲಿ ಮಾಡ್ತಾರ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಮನೆಯವರು ಬಂದ ನಂತರನೇ ಗೊತ್ತಾಗ್ಲಿದೆ. ಓಕೆ, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸದ್ಯಕ್ಕೆ ದಾವಣಗೆರೆಯ ಮನೆಯ ಬಳಿ ಈಗ ಅಭಿಮಾನಿಗಳು, ಕಾರ್ಯಕರ್ತರು ಜಮಾಯಿಸ್ತಾ ಇದ್ದಾರೆ. ನಾಳೆ ದಾವಣಗೆರೆಯಲ್ಲಿ ಅಂತ್ಯ ಸಂಸ್ಕಾರವನ್ನು ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳು ಆಗ್ತಾ ಇದೆ. ಅಕ್ಟೋಬರ್ 23ಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಏಜ್ ರಿಲೇಟೆಡ್ ಇಶ್ಯೂಸ್ ವರ್ ದೇರ್. ಬೇರೆ ಬೇರೆ ಪ್ರಾಬ್ಲಮ್ಸ್ ಇತ್ತು. ಚೆನ್ನಾಗೇ ಇದ್ದರು, ಅದೇ ಸ್ಥಿತಿನಲ್ಲಿ ಕಂಟಿನ್ಯೂ ಆಗಿದ್ದರು. ಅನ್ಫಾರ್ಚುನೇಟ್ಲಿ ಇವತ್ತು 6:20ಕ್ಕೆ ಶಾಮನೂರು ಶಿವಶಂಕರಪ್ಪನವರು ತೀರ್ಕೊಂಡಿದ್ದಾರೆ. ಅವರು ಹೆಲ್ತ್ ವೈಸ್ ಕೊನೆವರೆಗೂ ಕಂಫರ್ಟಬಲ್ ಆಗಿ ಚೆನ್ನಾಗೇ ಇದ್ದು ಇವತ್ತು ಸಾಯಂಕಾಲ 6:20ಕ್ಕೆ ಕೊನೆ ಉಸಿರೆಳೆದಿದ್ದಾರೆ. ಅವರು ಮಕ್ಕಳು ಮಲ್ಲಿಕಾರ್ಜುನ್ ಅವರು, ಗಣೇಶ್ ಅವರು, ಬಕ್ಕೇಶ್ ಅವರು
ಅವರು ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಅವರಲ್ಲಿ ಹೇಗೆ ನೆಕ್ಸ್ಟ್ ಏನು ಅಂತ ಅವರು ಹೇಳ್ತಾರೆ. ಆಸ್ಪತ್ರೆ ಕಡೆಯಿಂದ ಎಲ್ಲನೂ ರೆಡಿ ಮಾಡಿದ್ದೀವಿ. ಅವ್ರಿಗೆ ಹೇಗೆ ಇದು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಬೈ ಅಬೌಟ್ 9 ಗಂಟೆ ಅಷ್ಟೊತ್ತಿಗೆ ಕ್ಲಿಯರಾಗಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ವೀರಶೈವ ವಿಧಿವಿಧಾನದ ಪ್ರಕಾರವೇ ನಾಳೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಒಂದಷ್ಟು ಚೇಂಜಸ್ಗಳು ಕೂಡ ಆಗಬಹುದು. ಯಾಕಂದ್ರೆ ಈಗ ತಮ್ಮ ಹೆಂಡತಿ ಪಾರ್ವತಮ್ಮ ಅಂತ್ಯ ಸಂಸ್ಕಾರ ನಡೀತಲ್ಲ, ಅದೇ ಜಾಗದಲ್ಲೇನಾದರೂ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗುತ್ತಾ ಅಥವಾ ಬೇರೆ ಸ್ಥಳವನ್ನ ಇಲ್ಲಿ ನಿಗದಿಪಡಿಸಲಾಗುತ್ತಾ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಇನ್ನೂ ಕೂಡ ಸಿಗಬೇಕಾಗಿದೆ. ಜೊತೆಗೆ ಈಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿರೋದ್ರಿಂದ ವೈದ್ಯರು ಕೂಡ ಈಗ ಅಧಿಕೃತವಾಗಿ ಪ್ರಕಟಣೆ ಮಾಡಬೇಕಾಗತ್ತೆ. ಜೊತೆಗೆ ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಮಾಡಬೇಕಾಗತ್ತೆ. ಯಾಕಂದ್ರೆ ಕಳೆದ 1 ತಿಂಗಳಿಂದನೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಈಗ ಚಿಕಿತ್ಸೆ ಫಲಿಸದೆ ಶಾಮನೂರು ಶಿವಶಂಕರಪ್ಪನವರು ಈಗ ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಸ್ಪರ್ಶ್ ಹಾಸ್ಪಿಟಲ್ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಕಳೆದ 1 ತಿಂಗಳಿಂದನೂ ಕೂಡ ಶಾಮನೂರು ಶಿವಶಂಕರಪ್ಪನವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಸೊ ಎಷ್ಟೊತ್ತಿಗೆ ಅವರು ನಿಧನರಾದರು, ಏನೆಲ್ಲ ಟ್ರೀಟ್ಮೆಂಟ್ಗಳನ್ನು ಪಡ್ಕೊಳ್ತಾ ಇದ್ರು, ಜೊತೆಗೆ ವೈದ್ಯರು ಇದ್ರ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ, ಅದ್ರ ಬಗ್ಗೆ ಏನಾದರೂ ಸ್ಪಷ್ಟತೆ? ಚೈತ್ರ, ಈಗಷ್ಟೇ ಸ್ಪರ್ಶ ಆಸ್ಪತ್ರೆಯ ವೈದ್ಯರು ಅಧಿಕೃತವಾದಂಥ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಹಿರಿಯ ಶಾಸಕ ಮತ್ತು ಮಾಜಿ ಸಚಿವ 94 ವರ್ಷದ ಹಿರಿಯ ಜೀವಿ ಶಾಮನೂರು ಶಿವಶಂಕರಪ್ಪ ಲಿಂಗೈಕ್ಯರಾಗಿದ್ದಾರೆ ಅನ್ನೋದು ಈಗಷ್ಟೇ ಅಧಿಕೃತವಾಗಿ ಘೋಷಣೆ ಕೂಡ ಆಗಿದೆ. ಸೊ ಈ ವಿಷಯ ತಿಳಿದ ಕೂಡಲೇ ಸಾಕಷ್ಟು ಎಲ್ಲ ಅಭಿಮಾನಿಗಳಿರ್ಬೋದು, ಅವರ ಮಕ್ಕಳೆಲ್ಲರೂ ಕೂಡ ಆಸ್ಪತ್ರೆ ಹತ್ತ ದೌಡಾಯಿಸ್ತಾ ಇದ್ದಾರೆ. ಅವರ ಮಗ SS ಮಲ್ಲಿಕಾರ್ಜುನ್ ಅವರು ತಿರುಪತಿಗೆ ಹೊರಟಿದ್ರು. ಸೊ ತಿರುಪತಿಯಿಂದ ಈಗ ಬರ್ತಿದ್ದಾರೆ ಅನ್ನುವಂಥ ಮಾಹಿತಿನೂ ಕೂಡ ಲಭ್ಯ ಆಗ್ತಾ ಇದೆ. 9:30ಕ್ಕೆ ಖಾಸಗಿ ಆಸ್ಪತ್ರೆ ಅಂದರೆ ಸ್ಪರ್ಶ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಆಗಮಿಸಿ ಇಲ್ಲಿ ಪರಿಶೀಲನೆಯನ್ನು ಮಾಡಿದ ನಂತರ ಮುಂದೆ ಏನು ಮಾಡಬೇಕು, ಮುಂದಿನ ವಿಧಿವಿಧಾನ ಏನಿದೆ ಇವುಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ. ಸೊ ಇಂದು ಇನ್ನು ಮೃತದೇಹವನ್ನು ದಾವಣಗೆರೆಗೆ ಶಿಫ್ಟ್ ಮಾಡಬೇಕು ಅಥವಾ ನಾಳೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂಥ ಚರ್ಚೆ ಇಲ್ಲ. ಒಟ್ಟು 7 ಜನ ಮಕ್ಕಳು, ಇದರಲ್ಲಿ 2 ಮಕ್ಕಳೇನಿದ್ದಾರೆ ಇವರು ವಿದೇಶದಲ್ಲಿರೋದು, ಅವರು ಕೂಡ ಬರಬೇಕಾಗತ್ತೆ. ಅದರ ಜೊತೆಗೆ ಇನ್ನೊಬ್ಬ ಮಗ ಕೈಗಾರಿಕೋದ್ಯಮಿ ಇದ್ದಾರೆ, ಅವರು ಕೂಡ ಇಲ್ಲಿಗೆ ಬರಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಬಹುಶಃ ಬೆಂಗಳೂರಿನಲ್ಲೇ ಆಸ್ಪತ್ರೆಯಲ್ಲೇ ಉಳಿಸಲಾಗುತ್ತೆ ಮೃತದೇಹವನ್ನು. ನಾಳೆಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದು. ಈ ವಿಷಯ ತಿಳಿದು ಕೂಡಲೇ ಸಾಕಷ್ಟು ನಾಯಕರೆಲ್ಲರೂ ಕೂಡ ಈಗಾಗಲೇ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಈಗ DCM DK ಶಿವಕುಮಾರ್ ದೆಹಲಿಯಲ್ಲಿ ಸಂತಾಪ ಸೂಚಿಸಲಿಕ್ಕೆ ಸುದ್ದಿಗೋಷ್ಠಿಯನ್ನು ಕೂಡ ಕರೆದಿದ್ದಾರೆ. ಅದೇ ರೀತಿಯಾಗಿ ಮಹಾಸಭಾದ ಅಂದರೆ ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ತುಂಬ ನೇರ ಮತ್ತು ನಿಷ್ಠ ನುಡಿಗಳಿಂದ ಹೆಸರುವಾಸಿಯಾಗಿದ್ದಂಥ ಶಾಮನೂರು ಶಿವಶಂಕರಪ್ಪ ಅವರು ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿದ್ದರು. ತಿಪ್ಪಣ್ಣವರು ಇತ್ತೀಚೆಗೆ ಅಷ್ಟೇ ಅಂದರೆ ರಾಜ್ಯದ ಅಧ್ಯಕ್ಷ ಅಂತ ತಿಪ್ಪಣ್ಣವರು ಕೂಡ ಕಳೆದ ಕೆಲ ತಿಂಗಳ ಹಿಂದೆ ಅಷ್ಟೇ ನಿಧನರಾಗಿದ್ದರು. ಇದಾದ ನಂತರ ಈಗ ಲಿಂಗಾಯತ ಸಮುದಾಯದ ಭಾಳ ದೊಡ್ಡ ನಾಯಕ ಶಾಮನೂರು ಶಿವಶಂಕರಪ್ಪ ಇವರು ನಿಜವಾಗ್ಲೂ ಕೂಡ ಎಲ್ಲ ಪಕ್ಷದ ನಾಯಕರ ಜೊತೆಗೂ ಕೂಡ ತುಂಬ ಚೆನ್ನಾಗಿದ್ದರು. ಅಂದರೆ ನಿಮ್ಗೆ ಅಜಾತ ಶತ್ರು ಅಂತಲೇ ಹೇಳ್ಬೋದು. ಅಂಥ ಅದ್ವಿತೀಯವಾದಂಥ ನಾಯಕ ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ ಅನ್ನೋದು ಅರಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಈ ವಿಷಯ ತಿಳಿತಿದ್ದಂತೆ ಎಲ್ಲರೂ ಕೂಡ ಆಸ್ಪತ್ರೆ ಹತ್ತ ದೌಡಾಯಿಸ್ತಾ ಇದ್ದಾರೆ. ಶಂಕರ್ ಬಿದ್ರಿ ಅವರು ಕೂಡ ಈ ಬಗ್ಗೆ ಸಂತಾಪವನ್ನು ಸೂಚಿಸಿದ್ದಾರೆ ಮತ್ತು ಆಸ್ಪತ್ರೆ ಹತ್ತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುವಂಥ ನಿರೀಕ್ಷೆನೂ ಕೂಡ ಇದೆ. ಶಾಮನೂರು ಶಿವಶಂಕರಪ್ಪ ಅವರು ಹಿರಿಯ ಶಾಸಕರು, 95ನೇ ವಯಸ್ಸಿನಲ್ಲೂ ಕೂಡ ಒಬ್ಬ ಕಿರಿಯ ಶಾಸಕರು ಹೇಗೆ ಆ್ಯಕ್ಟಿವ್ ಆಗಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದ್ರು ಅದೇ ರೀತಿಯಾಗಿ ಕಳೆದ 1 ವರ್ಷದಿಂದ ಕೂಡ ವೀಲ್ ಚೇರ್ನಲ್ಲಿ ಅವರು ಸಮಾಜ ಸೇವೆಯನ್ನು ಮಾಡ್ತಾನೆ ಬಂದಿದ್ದರು ಮತ್ತು ಶಾಸಕರಾಗಿ ಏನು ಕಾರ್ಯಗಳನ್ನು ಮಾಡಬೇಕು, ಕಾರ್ಯಕ್ರಮಗಳಲ್ಲೂ ಕೂಡ ಉದ್ಘಾಟನಾ ಕಾರ್ಯಕ್ರಮಗಳು ಹೀಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಿದ್ದಂಥ ಶಾಮನೂರು ಶಿವಶಂಕರಪ್ಪ ಅಜಾತ ಶತ್ರುವಾಗಿದ್ದರು. ಎಲ್ಲ ಪಾರ್ಟಿಗಳ, ಯಾವುದೇ ಪಾರ್ಟಿ ಅಂತಲ್ಲ, ಎಲ್ಲ ಪಾರ್ಟಿಯಲ್ಲೂ ಕೂಡ ಎಲ್ಲ ಪಾರ್ಟಿಯ ಜೊತೆಗೂ ಕೂಡ ಉತ್ತಮವಾದಂಥ ಸಂಬಂಧ ಮತ್ತು ಸ್ನೇಹವನ್ನು ಉಳಿಸ್ಕೊಂಡಿದ್ರು. ಅದರ ಜೊತೆಗೆ ವಿವಿಧ ನಾಯಕರು ಏನಿದ್ದಾರೆ ಮತ್ತು ನೇರ ನುಡಿಯ ಅಲ್ಲಿ ಹೆಸರುವಾಸಿ ಆದರು. ಅಂದರೆ ಅವರು ತುಂಬ ತಮಗೇನು ಅನಿಸುತ್ತೆ ಅದನ್ನು ನೇರವಾಗಿ ಹೇಳುವಂಥ ಕಾರಣಕ್ಕೂ ಆಯಿತು. ಮತ್ತು ಲಿಂಗಾಯತ ಸಮುದಾಯದಲ್ಲಿ BS ಯಡಿಯೂರಪ್ಪ ಅವ್ರನ್ನ ಬಿಟ್ಟರೆ ಹೊರತುಪಡಿಸಿದಂತೆ ಅತಿ ದೊಡ್ಡ ನಾಯಕರು ಯಾರು ಅಂತಂದರೆ ಅದು ಸಹಜವಾಗಿ
ಶಾಮನೂರು ಶಿವಶಂಕರಪ್ಪರು. ಶಾಮನೂರು ಶಿವಶಂಕರಪ್ಪರು ಈಗ ನಿಧನರಾಗಿದ್ದಾರೆ ಅನ್ನೋದು ಈಗ ಅಧಿಕೃತವಾಗಿ ಪೊಲೀಸರು ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂಜೆ 6:30 ವೇಳೆಗೆ ಉಸಿರಾಟದ ತೊಂದರೆ ಮತ್ತು ವಯೋಸಹಜ ಕಾಯಿಲೆಗಳಿಂದ ಇದರ ಹಿನ್ನೆಲೆಯಲ್ಲಿ ಮೃತರಾಗಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಾ ಇರೋದು. ಕಳೆದ ಒಂದು ತಿಂಗಳಿಂದನೂ ಕೂಡ ಇದೇ ಖಾಸಗಿ ಆಸ್ಪತ್ರೆ ಸ್ಪರ್ಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದರು. ಮಧ್ಯದಲ್ಲಿ ಅಂದರೆ ಒಂದು 15 ದಿನಗಳ ಮುಂಚಿತವಾಗಿ ಚೇತರಿಕೆಯನ್ನು ಕೂಡ ಕಂಡಿದ್ರು. ಸೊ ಮಿತವಾಗಿ ಆಹಾರವನ್ನು ಕೂಡ ಸೇವೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ವೈದ್ಯರು ಮಾಹಿತಿಯನ್ನು ಕೂಡ ಅಧಿಕೃತವಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದರು. ಈಗ ಸಿಗ್ತಿರುವಂಥ ಮಾಹಿತಿ ಮತ್ತು ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಖಾಸಗಿ ಆಸ್ಪತ್ರೆಯ ವೈದ್ಯರು. ಶಾಮನೂರು ಶಿವಶಂಕರಪ್ಪ ಇನ್ನಿಲ್ಲ ಅಂಥೇಳಿ ಈಗ ಮುಂದಿನ ವಿಧಿವಿಧಾನ ಇದೆ. ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಅವರ ಮಗ SS ಮಲ್ಲಿಕಾರ್ಜುನ್ ಬಂದ ನಂತರವಷ್ಟೇ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ನಿರ್ಧಾರ ಆಗಲಿದೆ. ದಾವಣಗೆರೆಯಲ್ಲಿ ಅವರ ಪತ್ನಿ ಅಂದರೆ 2007ರಲ್ಲಿ ಪಾರ್ವತಮ್ಮ ಶಿವಶಂಕರಪ್ಪ ನಿಧನರಾಗಿದ್ದರು. ಅಲ್ಲೇನು ಅಂತ್ಯಕ್ರಿಯೆ ಮಾಡಿದರು, ಅಲ್ಲೇ ಶಾಮನೂರು ಶಿವಶಂಕರಪ್ಪರ ಅಂತ್ಯಕ್ರಿಯೆಯನ್ನು ಕೂಡ ಮಾಡಬಹುದು ಅನ್ನುವಂಥನ್ನು ಕೂಡ ಕುಟುಂಬದ ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಇನ್ನು ಶಾಮನೂರು ಶಿವಶಂಕರಪ್ಪನವರ ನಿಧನಕ್ಕೆ ಕಾನೂನು ಸಚಿವ HK ಪಾಟೀಲ್ ಅವರು ಸಂತಾಪ ಸೂಚಿಸಿದ್ದಾರೆ. ನೋಡೋಣ. ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನೊಳಗೂ ಸಹಿತ ಬಹಳ ಕ್ರಿಯಾಶೀಲರಾಗಿದ್ದವರು. ಅಖಿಲ ಭಾರತ ವೀರಶೈವ ಸಮಾಜದ ಅಧ್ಯಕ್ಷರಾಗಿಯೂ ಬಹಳಷ್ಟು ಸಾಮಾಜಿಕ ಸೇವೆಯನ್ನು ಮಾಡಿದವರು. ಎಲ್ಲರನ್ನ ಸಮುದಾಯದಲ್ಲಿ ಹೊಂದಿಸಿಕೊಂಡು ಹೋಗಬೇಕು ಅನ್ನುವಂಥ ಆ ಪ್ರಯತ್ನದಲ್ಲಿ ಇದ್ದವರು. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯಾಗಿ ನಿಂತವರು ಶಾಮನೂರು ಶಿವಶಂಕರಪ್ಪ. ಅವರು ತಮ್ಮ ಜೀವನದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿದರು. ಅವರ ದೊಡ್ಡ ಸಾಧನೆ ಅಂದರೆ 10 ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿದ್ರು, ಬೆಳೆಸಿದ್ರು. ಇನ್ನು ಶಾಮನೂರು ಶಿವಶಂಕರಪ್ಪನವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಗಣ್ಯರು ಕೂಡ ಈಗ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಆಸ್ಪತ್ರೆಗೆ ಆಗಮಿಸ್ತಾ ಇರುವಂಥದ್ದು. ಇನ್ನು ಸಂಸದರಾಗಿರುವಂತಹ HD ಕುಮಾರಸ್ವಾಮಿ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ಇನ್ನು ಶಾಮನೂರು ನಿಧನಕ್ಕೆ DK ಶಿವಕುಮಾರ್ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನದ ಸುದ್ದಿ ಕೇಳಿ ಅತೀವ ದುಃಖವಾಯಿತು. ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ರು ಶಿವಶಂಕರಪ್ಪನವರು. ಶಾಮನೂರು ಅಗಲಿಕೆಯು ನಾಡಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ, ಶಾಮನೂರು ಸಾವಿನ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸ್ತೇನೆ ಅಂತ DCM DK ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ.